ನೀವು ಜೀವನವನ್ನು ಹೇಗೆ ನೋಡುತ್ತೀರಿ ಎಂಬುದನ್ನು ಬದಲಾಯಿಸುವ 10 ಭಗವದ್ಗೀತೆಯ ಪಾಠಗಳು. ಬಾಂಧವ್ಯವು ನೆಮ್ಮದಿಯ ಭರವಸೆ ನೀಡುತ್ತದೆ, ಆದರೆ ಸದ್ದಿಲ್ಲದೆ ಸ್ವಾತಂತ್ರ್ಯವನ್ನು ಕದಿಯುತ್ತದೆ. ಪ್ರತಿ ಪ್ರತಿಕ್ರಿಯೆಯು ಕರ್ಮವನ್ನು ಬರೆಯುತ್ತದೆ, ಪ್ರತಿ ವಿರಾಮವು ಹಣೆಬರಹವನ್ನು ಪುನಃ ಬರೆಯುತ್ತದೆ. ನೀವು ಒಂಟಿಯಾದೆ ಎಂದು ಭಾವಿಸುವ ಕ್ಷಣ ಆತ್ಮವು ವೇಗವಾಗಿ ಬೆಳೆಯುತ್ತದೆ. ನೀವು ಯಾವುದನ್ನು ತಪ್ಪಿಸುತ್ತೀರೋ ಅದನ್ನು ಎದುರಿಸುವವರೆಗೆ ನಿಮ್ಮನ್ನು ಬೆನ್ನಟ್ಟುತ್ತದೆ. ಪ್ರತಿಕ್ರಿಯೆ ತಕ್ಷಣ, ಪಶ್ಚಾತ್ತಾಪ ನಿಧಾನವಾಗಿರುತ್ತದೆ. ಸ್ಥಿರವಾದ ಹೃದಯವು ಭ್ರಮೆಯ ಮೂಲಕ ನೋಡುತ್ತದೆ. ಪ್ರತಿ ಬಾಂಧವ್ಯವು ಗುಪ್ತ ಭಯವನ್ನು ಬರೆಯುತ್ತದೆ. ನೀವು ಪ್ರತಿದಿನ ಏನನ್ನು ಪುನರಾವರ್ತಿಸುತ್ತೀರೋ ಅದು ನಿಮ್ಮ ಭವಿಷ್ಯವಾಗುತ್ತದೆ. ಪ್ರತಿಯೊಂದು ಅವಕಾಶವೂ ನಿಮ್ಮ ಹಾದಿಗೆ ಮೀಸಲಾಗಿಲ್ಲ. ನಿಮ್ಮ ನಿಜವಾದ ಯುದ್ಧವು ಯಾವಾಗಲೂ ಒಳಗೆ ಇರುತ್ತದೆ. ಯಾರೂ ನೋಡುತ್ತಿಲ್ಲವೆಂದು ತಪ್ಪು ಮಾಡಬೇಡ. ಕಾಲದ ಪ್ರತಿಯೊಂದು ಕ್ಷಣವೂ ನಿನ್ನ ಕರ್ಮಕ್ಕೆ ಸಾಕ್ಷಿಯಾಗಿರುತ್ತದೆ. ನೀನು ಬಿತ್ತಿದ ಬೀಜವೇ ನಿನಗೆ ಮರವಾಗಿ ಫಲ ನೀಡುವಂತೆ ನೀನು ಮಾಡಿದ ಒಳ್ಳೆಯ ಕೆಲಸಗಳು ಒಂದು ದಿನ ನಿನ್ನ ಕಷ್ಟದ ಕಾಲಕ್ಕೆ ಶ್ರೀರಕ್ಷೆಯಾಗಿ ನಿಲ್ಲುತ್ತದೆ. ಎಲ್ಲರಿಗೂ ಲಭ್ಯವಾಗಬೇಡ, ಯಾಕೆಂದರೆ ಸುಲಭವಾಗಿ ಸಿಗುವ ವಸ್ತುವಿಗೆ ಈ ಜಗತ್ತಿನಲ್ಲಿ ಬೆಲೆ ಕಡಿಮೆ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರು ಆಗುತ್ತೇವೆ. ನೆನಪಿಟ್ಟುಕೋ, ಬಯಸಿದ್ದೆಲ್ಲ ಸಿಕ್ಕರೆ ಅದು ದೈವದ ಪ್ರೀತಿ. ಎಷ್ಟೇ ಬಯಸಿದರೂ ಸಿಕ್ಕಿಲ್ಲ ಅಂದರೆ ಅದು ದೈವದ ರಕ್ಷಣೆ. ಕಷ್ಟಗಳು ಬಂದಾಗ ನನಗೇಕೆ ಹೀಗಾಯಿತು ಎಂದು ಅಳುವ ಬದಲು ಇದು ನನಗೆ ಏನು ಕಲಿಸುತ್ತಿದೆ ಎಂದು ಯೋಚಿಸು. ಬಿರುಗಾಳಿ ಬಂದಾಗ ಮರಗಳು ಬಾಗುವುದು ಮುರಿಯಕ್ಕಲ್ಲ, ಗಾಳಿಯ ವೇಗಕ್ಕೆ ತಲೆಬಾಗಿ ಬದುಕುಳಿಯಲು. ನಿನ್ನ ವಿನಯವೇ ನಿನ್ನನ್ನು ಕಷ್ಟದಿಂದ ಪಾರು ಮಾಡುತ್ತದೆ. ತಾನು ಸ್ವತಃ ಏನನ್ನು ಮಾಡಲಾಗುವುದಿಲ್ಲ ಎಂದು ಯಾರು ತಿಳಿದಿರುತ್ತಾರೋ ಅವರಿಂದಲೇ ಯಾವುದೋ ಒಂದು ಮಹತ್ವದ ಕಾರ್ಯವಾಗುತ್ತದೆ. ಎಲ್ಲ ವಾದಗಳಲ್ಲೂ ಗೆಲ್ಲಬೇಕೆಂಬ ಹಠ ಬಿಟ್ಟು ಬಿಡು. ಕೆಲವೊಮ್ಮೆ ಮೌನವಾಗಿ ಸೋಲು ಒಪ್ಪಿಕೊಳ್ಳುವುದು ಕೂಡ ಒಂದು ದೊಡ್ಡ ತಪಸ್ಸು. ಆ ಮೌನವೇ ನಿನ್ನ ಶಕ್ತಿಯಾಗಿ ನಿನ್ನನ್ನು ಕಾಪಾಡುತ್ತದೆ. ಹಳೆಯ ನೆನಪುಗಳ ಗಂಟು ಕಟ್ಟಿ ಕುಳಿತರೆ ವೃದ್ಧಾಪ್ಯ ಭಾರವಾಗುತ್ತದೆ. ನಾಳೆಯ ಚಿಂತೆ ಅತಿಯಾದರೆ ಯೌವನ ವ್ಯರ್ಥವಾಗುತ್ತದೆ. ಈ ಕ್ಷಣದ ಉಸಿರನ್ನು ಪ್ರಸಾದದಂತೆ ಸ್ವೀಕರಿಸು, ಬದುಕು ಹಗುರವಾಗುತ್ತದೆ. ಭಕ್ತನು ಯಾರ ಮೇಲೂ ಪ್ರತಿಕಾರ ಮಾಡುವುದಿಲ್ಲ, ಆದರೆ ಭಕ್ತನಿಗೆ ಯಾರಾದರೂ ಕೆಡುಕು ಮಾಡಿದರೆ ಅದನ್ನು ಭಗವಂತನು ಸಹಿಸೋದಿಲ್ಲ. ಒಳ್ಳೆಯ ಸಮಯಕ್ಕಾಗಿ ಕೆಟ್ಟ ಸಮಯಗಳನ್ನು ಎದುರಿಸಬೇಕಾಗುತ್ತದೆ. ಸೊರಗದಿರು ಮನವೇ, ಬೇರೊಬ್ಬರ ಚಿಂತೆಯಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಈ ಸ್ವಾರ್ಥ ಜನರ ಸಂತೆಯಲ್ಲಿ ಕೆಲವೊಮ್ಮೆ ಮಾತಿನಿಂದ ಗೆಲ್ಲಲು ಆಗದನ್ನು ಮೌನದಿಂದ ಗೆಲ್ಲಬಹುದು. ಕೆಲವೊಮ್ಮೆ ನಿನಗೆ ಬೇಕಾದದ್ದು ಸಿಗದೆ ಹೋದರೆ ಬೇಸರ ಪಡಬೇಡ. ನಿನ್ನ ರಕ್ಷಣೆಗಾಗಿ ದೇವರು ಕೆಲವು ಬಾಗಿಲುಗಳನ್ನು ಮುಚ್ಚಿರುತ್ತಾನೆ. ಆತನ ನಿರ್ಧಾರ ನಿನ್ನ ಇಚ್ಛೆಗಿಂತ ಯಾವಾಗಲೂ ಮೇಲಿರುತ್ತದೆ. ಕೋಪ ಎನ್ನುವುದು ನಿನ್ನನ್ನು ನೀನೇ ಸುಟ್ಟುಕೊಳ್ಳುವ ಬೆಂಕಿ. ಕ್ಷಮೆ ಎಂಬುವುದು ಆತ್ಮಕ್ಕೆ ಲೇಪಿಸುವ ಶ್ರೀಗಂಧ. ಎದುರುಗಿದ್ದವರ ತಪ್ಪುಗಳನ್ನು ಕ್ಷಮಿಸುವ ದೊಡ್ಡ ಗುಣ ಬೆಳೆಸಿಕೊ. ನಿನ್ನ ಆಧ್ಯಾತ್ಮಿಕ ಪಯಣದ ಮೊದಲ ಮೆಟ್ಟಿಲೆ ಈ ವಿಶಾಲ ಮನೋಭಾವ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗೋದಿಲ್ಲ. ಚಿಂತೆ ಬಿಡು. ಜೀವನದಲ್ಲಿ ಬರುವುದನ್ನೆಲ್ಲ ಬಂದಂತೆ ಸ್ವೀಕರಿಸು. ಕರ್ಮದ ಹತ್ತಿರ ಕಾಗದ ಇಲ್ಲ, ಕಾನೂನು ಇಲ್ಲ, ಪುಸ್ತಕವೂ ಇಲ್ಲ, ಆದರೆ ಜಗತ್ತಿನ ಎಲ್ಲರ ಪಾಪ ಪುಣ್ಯದ ಲೆಕ್ಕಾಚಾರವೂ ಇರುತ್ತದೆ. ನಿಮ್ಮ ಉದ್ದೇಶ ಶುದ್ಧವಾಗಿದ್ದರೆ ನೀವು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ, ಅವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ. ಯಾವುದು ಇದ್ದ ಹಾಗೆ ಇರುವುದಿಲ್ಲ, ಎಲ್ಲವೂ ಬದಲಾಗುತ್ತಿರುತ್ತವೆ ಎಂಬ ಸತ್ಯ ಅರಿವಿಗೆ ಬಂದರೆ ಮನುಷ್ಯ ನಿಶ್ಚಿಂತೆಯಿಂದ ಬದುಕುತ್ತಾನೆ. ಎಲ್ಲವೂ ಸರಿಯಾಗುವ ಮೊದಲು ಬಹಳಷ್ಟು ತಪ್ಪುಗಳು ಆಗುತ್ತದೆ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೋಡುವೆ. ನಿಮ್ಮ ಜೀವನದಲ್ಲಿನ ಎಲ್ಲ ಸಣ್ಣ ವಿಷಯಗಳಿಗೂ ಕೃತಜ್ಞತೆಯನ್ನು ತೋರಿಸಲು ಪ್ರಾರಂಭಿಸಿ. ಎಲ್ಲವೂ ತಾತ್ಕಾಲಿಕ ಮತ್ತು ನಮ್ಮ ಜೀವನವೂ ಹಾಗೆಯೇ. ಉದ್ದೇಶ ಸರಿ ಇದ್ರೆ ಧರ್ಮ ಕೈಬಿಡಲ್ಲ, ಉದ್ದೇಶ ತಪ್ಪಿದ್ರೆ ಕರ್ಮ ಸುಮ್ಮನೆ ಇರುವುದಿಲ್ಲ. ಯಾರಾದರೂ ಸಹಾಯಕ್ಕಾಗಿ ನಿಮ್ಮ ಬಳಿಗೆ ಬಂದಾಗ ಅವರನ್ನು ಎಂದಿಗೂ ಬರಿಗೈಯಲ್ಲಿ ಕಳುಹಿಸಬೇಡಿ. ಯಾಕೆಂದರೆ ಅವರು ಮೊದಲು ದೇವರಿಗೆ ಪ್ರಾರ್ಥಿಸಿರಬಹುದು ಮತ್ತು ದೇವರು ಅವರ ಪ್ರಾರ್ಥನೆಗೆ ಉತ್ತರವಾಗಲು ನಿಮ್ಮನ್ನು ಆರಿಸಿಕೊಂಡಿರಬಹುದು. ಸಮರ್ಥರಾದವರಿಗೆ ಯಾವುದು ಭಾರ? ದುಡಿಯುವ ಮನುಷ್ಯನಿಗೆ ದೂರ ಯಾವುದಿದೆ? ವಿದ್ಯೆ ಇದ್ದವನಿಗೆ ಯಾವ ದೇಶವಾದರೇನು? ಪ್ರೀತಿಯಿಂದ ಮಾತನಾಡುವವನಿಗೆ ಶತ್ರುಗಳಾದರೂ ಎಲ್ಲಿಂದ? ಇಂತಹ ಜನ ಎಲ್ಲಿದ್ದರೂ ಸಹ ಸುಖದಿಂದ ಬದುಕಬಲ್ಲರು. ಬದುಕು ನಾವೆಣಿಸಿದಂತೆ ಅತಿ ಸುಲಭವೂ ಅಲ್ಲ, ಕಷ್ಟವೂ ಅಲ್ಲ. ಬಂದಂತೆ ಸ್ವೀಕರಿಸಿದರೆ ಎದುರಿಸುವ ಶಕ್ತಿ ತಾನಾಗಿಯೇ ಬರುತ್ತದೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ನಿಮ್ಮ ಜೀವನ ಸಂಗಾತಿ ಯಾರು?
ಅಪ್ಪ, ಅಮ್ಮ, ಹೆಂಡತಿ, ಮಗ, ಗಂಡ, ಸ್ನೇಹಿತರು ಇಲ್ಲವೇ ಇಲ್ಲ. ನಿಮ್ಮ ಜೀವನದ ನಿಜವಾದ ಸಂಗಾತಿ ನಿಮ್ಮ ದೇಹ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದರೆ ಯಾರೂ ನಿಮ್ಮೊಂದಿಗೆ ಇರಲ್ಲ. ಕೊಟ್ಟು ನೋಡುತ್ತಾನೆ, ಕಿತ್ತುಕೊಂಡು ನೋಡುತ್ತಾನೆ, ಅರಿತು ಬಾಳಲೆಂದು ಬೀಳಿಸಿಯೋ ನೋಡುತ್ತಾನೆ. ನಮಗೆ ಗೊತ್ತಿಲ್ಲದಂತೆ ಅವನು ಮತ್ತೆ ಕೈ ಹಿಡಿದು ಎತ್ತುತ್ತಾನೆ. ಇದನ್ನು ಅರಿತವರಿಗೆ ಇಲ್ಲಿಯೇ ಸ್ವರ್ಗ, ಇದನ್ನು ಅರಿಯದವರಿಗೆ ಇಲ್ಲಿಯೇ ನರಕ. ಯಾವತ್ತೂ ಯಾರಿಗೂ ಕಪಟ, ವಂಚನೆ, ಮೋಸ ಮಾಡಿ ಅವರ ಆತ್ಮಕ್ಕೆ ದುಃಖ ಕೊಡಬೇಡಿ. ಯಾಕೆಂದ್ರೆ ಪುಣ್ಯ ಫಲ ಕೊನೆಗೊಂಡಾಗ ಧನವಂತ ರಾಜನು ಕೂಡ ಭಿಕ್ಷೆ ಬೇಡಬೇಕಾಗುತ್ತದೆ. ಜೀವನ ಎಲ್ಲವನ್ನೂ ಕಲಿಸುತ್ತದೆ, ನೀವು ಕಲಿಯಬೇಕು ಅಷ್ಟೇ. ಯಾರು ತನ್ನನ್ನು ತಾನು ಗೆಲ್ಲುತ್ತಾನೋ ಅವನು ಜಗತ್ತನ್ನೇ ಗೆಲ್ಲಬಲ್ಲನು. ಇಂದು ನೀನು ಏನನ್ನು ಕಳೆದುಕೊಂಡಿರುವೆಯೋ ನಾಳೆ ಅದಕ್ಕಿಂತ ಶ್ರೇಷ್ಠವಾಗಿರುವುದನ್ನೇ ಪಡೆಯುವೆ. ತಾಳ್ಮೆಯಿಂದಿರು. ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ. ಯಾಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ. ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ. ಬದಲಾವಣೆಯು ಪ್ರಕೃತಿಯ ನಿಯಮ. ಇಂದು ನಿನ್ನ ಬಳಿ ಇರುವುದು ನಾಳೆ ಮತ್ತೊಬ್ಬರ ಬಳಿ ಇರಬಹುದು. ಬದಲಾವಣೆಯನ್ನು ಸ್ವೀಕರಿಸುವುದೇ ಜೀವನ. ನಿನ್ನ ಕರ್ತವ್ಯವನ್ನು ಮಾಡುವುದು ಮಾತ್ರ ನಿನ್ನ ಕೈಯಲ್ಲಿದೆ, ಆದರೆ ಅದರ ಫಲದ ಮೇಲೆ ನಿನಗೆ ಯಾವುದೇ ಅಧಿಕಾರವಿಲ್ಲ. ಫಲಿತಾಂಶದ ಬಗ್ಗೆ ಚಿಂತಿಸದೆ ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ನಿನ್ನ ಸುತ್ತಲಿನ ಬಿರುಗಾಳಿಗೆ ಹೆದರಬೇಡ, ಯಾಕೆಂದರೆ ನಿನ್ನ ಅಂತರಂಗದ ರಥವನ್ನು ಮುನ್ನಡೆಸುವ ಸಾರಥಿ ನಾನು. ಸೋಲು ಗೆಲುವುಗಳು ಕೇವಲ ಕಾಲದ ಆಟವಷ್ಟೇ. ನಿನ್ನ ಕರ್ಮದಲ್ಲಿ ಪ್ರಾಮಾಣಿಕತೆ ಇದ್ದರೆ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಕಾವಲಿರುತ್ತದೆ. ನಾನೇ ಎಲ್ಲ ಜೀವಿಗಳ ಹೃದಯದಲ್ಲಿ ಸ್ಥಿತನಾಗಿದ್ದೇನೆ. ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಅರಸುವುದೇ ಒಳಿತು. ಸ್ನೇಹವೇ ಆಗಲಿ, ಸಂಬಂಧಗಳೇ ಆಗಲಿ, ಅವರಿಗದು ಉಸಿರು ಅನಿಸಬೇಕೇ ಹೊರತು ಉಸಿರು ಗಟ್ಟಿಸುವಂತಾಗಬಾರದು. ಕೇವಲ ಪ್ರಯತ್ನ ಮತ್ತು ಧೈರ್ಯದಿಂದ ಏನನ್ನೂ ಸಾಧಿಸಲಾಗದು. ಅದಕ್ಕೊಂದು ಉದ್ದೇಶ ಮತ್ತು ಗುರಿ ಇದ್ದರಷ್ಟೇ ಗೆಲುವು. ಮಂಜು ಮಸುಕಿದ ದಾರಿಯನ್ನು ನೋಡಿ ದಂಗಾಗುವ ಬದಲು ನೀನು ಮುಂದಿಡುವ ಒಂದೊಂದು ಹೆಜ್ಜೆಯ ಮೇಲೆ ನಂಬಿಕೆ ಇಡು. ಪರಿಸ್ಥಿತಿಗಳು ನಿನ್ನ ಕೈ ಮೀರಿದಾಗ ಆ ಭಾರವನ್ನು ನನಗೆ ಒಪ್ಪಿಸಿಬಿಡು. ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಿಲ್ಲುವುದು ನನ್ನ ಜವಾಬ್ದಾರಿ. ಜ್ಞಾನವಿದೆ ಎಂದು ಸುಮ್ಮನೆ ಕುಳಿತರೆ ಪ್ರಯೋಜನವಿಲ್ಲ. ಜ್ಞಾನದ ಬಳಕೆಯ ದಾರಿ ತಿಳಿದವರು ಮಾತ್ರ ಯಶಸ್ವಿಯಾಗುತ್ತಾರೆ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ. ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಪಾಠ ಕಲಿಯುತ್ತಲೇ ಇರುತ್ತೇವೆ. ಕೆಲವು ನೋವು ತರಬಹುದು, ಕೆಲವು ಸಂತೋಷ ತರಬಹುದು, ಆದರೆ ಎಲ್ಲವೂ ಬೆಲೆ ಕಟ್ಟಲಾಗದ ಪಾಠಗಳು. ಗುರಿಯನ್ನು ತಲುಪಲಾಗದೇ ಇರುವುದು ಸೋಲಲ್ಲ, ತಲುಪುವುದಕ್ಕೆ ಒಂದು ಗುರಿಯೇ ಇಲ್ಲದಿರುವುದು ಬದುಕಿನ ನಿಜವಾದ ಸೋಲು. ಪರಿಸ್ಥಿತಿ ನಿನ್ನ ಕೈಮೀರಿ ಹೋದಾಗ ಎಲ್ಲವೂ ಆ ಪರಮಾತ್ಮನಿಗೆ ಒಪ್ಪಿಸಿಬಿಡು. ಶರಣಾಗತಿ ಎಂದರೆ ಸೋಲಲ್ಲ, ಅದು ಬ್ರಹ್ಮಾಂಡದ ಶಕ್ತಿಯ ಮೇಲೆ ನಿನಗಿರುವ ಅಚಲವಾದ ವಿಶ್ವಾಸ. ನಿನ್ನ ನಂಬಿಕೆ ಎಷ್ಟು ಗಾಢವೋ ಕೃಷ್ಣನ ಸಾನ್ನಿಧ್ಯ ಅಷ್ಟು ಹತ್ತಿರವಿರುತ್ತದೆ. ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಸಾಧನೆ ಮಾಡುವ ವ್ಯಕ್ತಿಯ ಜೀವನವು ಪ್ರಾರಬ್ಧಕ್ಕನುಗುಣವಾಗಿರುತ್ತದೆ. ಪ್ರಾರಬ್ಧವನ್ನು ಜಯಿಸಲು ಸಾಧನೆ ಮಾಡುವುದೊಂದೇ ಉಪಾಯವಾಗಿದೆ. ಕರ್ಮ ಮಾಡು, ಫಲವನ್ನು ನಿರೀಕ್ಷಿಸಬೇಡ. ಸಮಯ ಯಾರನ್ನೂ ಕಾಯುವುದಿಲ್ಲ. ಬರುವ ಕಾಲವು ಸುಂದರವಾಗಿರಬೇಕೆಂದರೆ ಇಂದಿನ ಕೆಲಸವನ್ನು ಶ್ರದ್ಧೆಯಿಂದ ಮಾಡು. ದೇವರು ಎಲ್ಲೋ ಗುಡಿ ಗುಂಡಾರಗಳಲ್ಲಿ ಮಾತ್ರ ಇಲ್ಲ, ನಿನ್ನ ಶುದ್ಧವಾದ ಆಲೋಚನೆ ಮತ್ತು ನಿಸ್ವಾರ್ಥ ಪ್ರೇಮದಲ್ಲಿ ನೆಲೆಸಿದ್ದಾನೆ. ಹೋದ ಸಮಯ ಮರಳಿಬಾರದು, ಕಳೆದುಕೊಂಡ ನಂಬಿಕೆ ತಿರುಗಿ ಸಿಗದು. ವಯಸ್ಸಾಗುವುದು ಶರೀರಕ್ಕೆ ಹೊರತು ಆತ್ಮಕ್ಕಲ್ಲ. ಸಾಯುವ ಮುನ್ನ 4 ಜನ ನೆನೆಯುವಂತೆ ಬದುಕುವುದು ನಿಜವಾದ ಆಧ್ಯಾತ್ಮ. ಜವಾಬ್ದಾರಿಗಳಿಂದ ನೀವು ಓಡಿ ಹೋಗಲು ಸಾಧ್ಯವಿಲ್ಲ. ದಯವಿಟ್ಟು ಅದನ್ನು ಎದುರಿಸಿ. ನಿಮ್ಮ ಭವಿಷ್ಯ ಸ್ಪಷ್ಟವಾಗಿಲ್ಲದಿದ್ದಾಗ ನಿಮ್ಮ ವರ್ತಮಾನದತ್ತ ಗಮನ ಹರಿಸಿ, ಅದು ಉತ್ತಮಗೊಳ್ಳುತ್ತದೆ. ನೀವು ಸತ್ಯವಂತರಾಗಿರಿ. ಕರ್ಮದಿಂದ ಪಾರಾಗಲು ಸಾಧ್ಯವಿಲ್ಲ. ಯಾವುದು ಶಾಶ್ವತವಲ್ಲ, ನಿಮ್ಮ ತೊಂದರೆಯೂ ಅಲ್ಲ. ಜವಾಬ್ದಾರಿಗಳಿಂದ ನೀವು ಓಡಿ ಹೋಗಲು ಸಾಧ್ಯವಿಲ್ಲ. ದಯವಿಟ್ಟು ಅದನ್ನು ಎದುರಿಸಿ. ಏಕಾಂತದಲ್ಲಿ ಕುಳಿತು ಒಮ್ಮೆ ಯೋಚಿಸಿ ನೋಡಿ, ಈ ಸೃಷ್ಟಿಯಲ್ಲಿ ನನ್ನ ಅಂತ್ಯವಾದರೆ ಯಾರಿಗೆ ಅತಿ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತೆ ಎಂದು. ಯಾರಿಗೆ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತೋ ಕೇವಲ ಅವರಿಗಾಗಿ ಬದುಕಿ ಮತ್ತು ಉಳಿದವರನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟುಬಿಡಿ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕಿಯೇ ದೊರಕುತ್ತೆ. ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ಏರಲು ಪ್ರಯತ್ನಿಸಿ. ನೀವು ಇತರರ ದೃಷ್ಟಿಯಲ್ಲಿ ಸ್ವಯಂಚಾಲಿತವಾಗಿ ಮೇಲೇರುತ್ತೀರಿ.
ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು. ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತೆ. ಬೇವು ಬಿತ್ತಿ ಮಾವು ಬೆಳೆಯಲಾಗದು ಎಂದಾದ ಮೇಲೆ ಕೆಡುಕನ್ನು ಬಯಸಿ ಒಳ್ಳೆಯದನ್ನು ಪಡೆಯಲಾದೀತೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿ ಆಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುತ್ತದೆ. ಜ್ಞಾನವು ವಿನಯವಂತರಿಗೆ ಭೂಷಣ. ಎಲ್ಲರಲ್ಲೂ ಎಲ್ಲವೂ ಇರುವುದಿಲ್ಲ, ನಿರೀಕ್ಷಿಸಲು ಆಗದು. ಒರಟಾದ ವಜ್ರಕ್ಕೆ ಸುವಾಸನೆ ಇಲ್ಲ, ಆದರೆ ಸೌಂದರ್ಯವಿದೆ, ಆಯುಷ್ಯವಿದೆ. ಮೃದುವಾದ ಮಲ್ಲಿಗೆಗೆ ಆಯುಷ್ಯವಿಲ್ಲ, ಆದರೆ ಸುವಾಸನೆ ಇದೆ, ಆಕರ್ಷಣೆ ಇದೆ. ಇದ್ದುದರಲ್ಲೇ ತೃಪ್ತಿ ಇರಲಿ. ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ವೈಫಲ್ಯ ಎಂದಿಗೂ ಶಾಶ್ವತವಲ್ಲ. ಕೆಲವೊಮ್ಮೆ ಸಣ್ಣ ಪ್ರಯತ್ನವು ನಿಮ್ಮನ್ನು ಎತ್ತರಕ್ಕೆ ನಿಲ್ಲುವಂತೆ ಮಾಡುತ್ತದೆ. ಸಮಯ ಕೂಡಿ ಬರುವವರೆಗೆ ಕಾಯುವುದೇ ಬದುಕು. ಭೀಷ್ಮ ಪಿತಾಮಹ ಶ್ರೀಕೃಷ್ಣನನ್ನು ಕೇಳಿದರು, ನೀರಿಗಿಂತ ತೆಳುವಾದುದು ಯಾವುದು? ಭೂಮಿಗಿಂತ ಭಾರವಾದುದು ಯಾವುದು? ಬೆಂಕಿಗಿಂತ ವೇಗವಾಗಿರುವುದು ಯಾವುದು? ಕಾಡಿಗೆಗಿಂತ ಕಪ್ಪಾಗಿರುವುದು ಯಾವುದು? ಶ್ರೀಕೃಷ್ಣ ಈ ರೀತಿ ಹೇಳಿದರು, ನೀರಿಗಿಂತ ತೆಳುವಾಗಿರುವುದು ಜ್ಞಾನ, ಭೂಮಿಗಿಂತ ಭಾರವಾದದ್ದು ಪಾಪ, ಬೆಂಕಿಗಿಂತ ವೇಗವಾಗಿರುವುದು ಕೋಪ, ಕಾಡಿಗೆಗಿಂತ ಕಪ್ಪಾಗಿರುವುದು ಕಳಂಕ. ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದು ಅತೀ ದೊಡ್ಡ ಪಾಪ. ನೀನು ಬಿದ್ದರೆ ಎದ್ದು ನಿಲ್ಲಲು ಪ್ರಯತ್ನಪಡು, ಹೋರಾಡು, ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಕರ್ಮ ಮಾಡು, ನಿಭಾಯಿಸು. ಉಳಿದ ಎಲ್ಲವನ್ನು ನನಗೆ ಬಿಟ್ಟು ಬಿಡು. ಪ್ರಾಣ ಉಳಿಸುವ ನೀರಿಗೆ ಪ್ರಾಣ ತೆಗೆಯುವ ಶಕ್ತಿಯೂ ಕೂಡ ಇರುತ್ತೆ. ಆದ್ದರಿಂದ ಯಾರನ್ನೂ ಕೂಡ ಕಡೆಗಣಿಸಬಾರದು. ಸಿಗುವ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುವುದು ಅಧಿಕವಾದರೆ ಹಣೆ ಬರಹವೂ ಕೂಡ ಶಿರಬಾಗುತ್ತೆ. ಇದು ನಿಶ್ಚಿತ. ತ್ಯಾಗದಿಂದ ಮೊಟ್ಟ ಮೊದಲು ಸಿಗುವುದು ನೆಮ್ಮದಿ. ಸ್ವಲ್ಪವೂ ಉದ್ವೇಗಕ್ಕೆ ಒಳಗಾಗದೆ ಪ್ರತಿಯೊಂದು ಸ್ವೀಕರಿಸಿದಾಗ ಎಲ್ಲವೂ ಶಾಂತ. ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿದಾಗ ಮಾತ್ರ ಅಂತಹ ಶಾಂತಿ ಬರಲು ಸಾಧ್ಯ. ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ. ಅವಮಾನಗಳನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ. ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗುತ್ತದೆ. ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗುತ್ತದೆ. ಬರುವುದನ್ನೆಲ್ಲವ ಸ್ವೀಕರಿಸು, ಬಂದದ್ದೆಲ್ಲವ ಅನುಭವಿಸು. ನಮ್ಮ ಪಾಲಿನದಷ್ಟೇ ಸಿಗುತ್ತದೆ, ನಮ್ಮದಲ್ಲದು ನಮ್ಮಿಂದ ಖಂಡಿತ ದೂರವಾಗುವುದು. ಇರುವಷ್ಟು ದಿನ ನೆಮ್ಮದಿಯಾಗಿರು. ಮೋಸ ಹೋಗು, ಆದರೆ ಯಾರಿಗೂ ಮೋಸ ಮಾಡಬೇಡ. ಯಾಕೆಂದರೆ ಮೋಸ ಹೋದವನಿಗೆ ಒಂದು ದಿನ ಬುದ್ಧಿ ಬರುತ್ತದೆ, ಆದರೆ ಮೋಸ ಮಾಡಿದವನಿಗೆ ಒಂದು ದಿನ ಎಲ್ಲವೂ ಕಳೆದು ಹೋಗುತ್ತದೆ. ಬದಲಾಗುವ ಕಾಲದ ಜೊತೆ ನಾವು ಹೊಂದಿಕೊಳ್ಳಬೇಕು. ಕಳೆದುಕೊಂಡಿದ್ದರ ಬಗ್ಗೆ ಚಿಂತಿಸುವ ಬದಲು ನಮ್ಮೊಂದಿಗಿರುವುದನ್ನು ಪ್ರೀತಿಸಲು ಕಲಿಯಬೇಕು. ಸಾಗರದ ಅಲೆಗಳು ತೀರಕ್ಕೆ ಬಂದು ಹೋಗುವಂತೆ ಸುಖ ಮತ್ತು ದುಃಖಗಳು ಜೀವನದಲ್ಲಿ ಬಂದು ಹೋಗುತ್ತವೆ. ಬರುವ ಸುಖಕ್ಕೆ ಅತಿಯಾಗಿ ಹಿಗ್ಗಬಾರದು, ಹೋಗುವ ದುಃಖಕ್ಕೆ ಅತಿಯಾಗಿ ಕುಗ್ಗಬಾರದು. ಯಾವುದಕ್ಕೂ ಅಂಟಿಕೊಳ್ಳದೆ ಬದುಕುವುದೇ ನಿಜವಾದ ಯೋಗ. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ. ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತು ಬಿಡಿ. ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡೂ ನಿಮ್ಮಲ್ಲಿ ಇದ್ದರೆ ಅಲ್ಲಿ ಯಾವ ಪ್ರೀತಿಯೂ ಸೋಲಲ್ಲ, ಯಾವ ಸಂಬಂಧವೂ ಸಾಯಲ್ಲ. ಕೋಪವು ಮನುಷ್ಯನ ವಿವೇಕವನ್ನು ನಾಶಪಡಿಸುತ್ತದೆ. ಆದ್ದರಿಂದ ಶಾಂತವಾಗಿರಲು ಕಲಿಯಿರಿ. ನಿಮ್ಮ ಪರಿಸ್ಥಿತಿ ಕೆಟ್ಟದಲ್ಲ, ನಿಮ್ಮ ಅದೃಷ್ಟವೂ ಕೆಟ್ಟದಲ್ಲ. ನಿಮ್ಮ ಸಮಯ ಸ್ವಲ್ಪ ಕಠಿಣವಾಗಿದೆ ಮತ್ತು ಅದು ಕೂಡ ಶಾಶ್ವತವಲ್ಲ. ಹಾಗಾದರೆ ಚಿಂತೆ ಮಾಡಲು ಏನಿದೆ? ಜೀವನದಲ್ಲಿ ಏನೇ ನಡೆದರೂ ಎಲ್ಲವೂ ನಿಮ್ಮನ್ನು ಜಾಗೃತಗೊಳಿಸುತ್ತದೆ. ಪ್ರತಿಯೊಂದು ಘಟನೆಯೂ ಒಂದು ಸಂದೇಶ. ಅದನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ. ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವು, ಸೋಲು, ಗೆಲುವು ಸಮುದ್ರದ ಅಲೆಗಳಂತೆ ಬರುತ್ತವೆ ಹೋಗುತ್ತವೆ. ಸಮುದ್ರ ನಿರಂತರವಾಗಿರುವ ಹಾಗೆ ನಮ್ಮ ಕೆಲಸಗಳು ನಿರಂತರವಾಗಿರಬೇಕು. ಜೀವನದಲ್ಲಿ ಏನು ಬರುತ್ತದೆಯೋ ಬರಲಿ, ನಮ್ಮ ಕೆಲಸ ನಿಲ್ಲದಿರಲಿ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡಲು ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ. ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ. ಕಾದು ನೋಡಬೇಕಷ್ಟೆ. ಪ್ರತಿಯೊಂದು ಸನ್ನಿವೇಶದಲ್ಲೂ ನಗು ನಗುತ್ತಾ ಇರಿ, ಏಕೆಂದರೆ ನಿಜವಾದ ಶಕ್ತಿ ಆತ್ಮವಿಶ್ವಾಸದಲ್ಲಿದೆ. ನೀನು ಮಾಡಿದ ಒಳ್ಳೆಯ ಕೆಲಸ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅದು ಯಾವುದೋ ರೂಪದಲ್ಲಿ ನಿನ್ನತ್ತ ಹಿಂದಿರುಗುತ್ತದೆ. ಇತರರಿಗೆ ಸಹಾಯ ಮಾಡು, ದಯೆ ತೋರು, ಕ್ಷಮೆ ಕಲಿತುಕೋ. ಇವು ನಿನ್ನ ಆತ್ಮವನ್ನು ಶುದ್ಧವಾಗಿಡುತ್ತದೆ. ಮನಸ್ಸು ಬಿಚ್ಚಿ ನಗುವುದು, ಯಾರಿಗೂ ಕೇಡು ಬಗೆಯದೆ ಎಲ್ಲರಿಗೂ ಪ್ರೀತಿ ಪಾತ್ರನಾಗುವುದು ಒಬ್ಬ ವ್ಯಕ್ತಿಯ ಯಶಸ್ಸಿನ ಅಳತೆಗೋಲುಗಳು. ಕಾಯುತ್ತಾ ಕೂರುವುದರಿಂದ ಒಳ್ಳೆಯ ದಿನಗಳು ಬರುವುದಿಲ್ಲ, ಅವುಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳಬೇಕು. ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಪಾಠ ಕಲಿಯುತ್ತಲೇ ಇರುತ್ತೇವೆ. ಕೆಲವು ನೋವು ತರಬಹುದು, ಕೆಲವು ಸಂತೋಷ ತರಬಹುದು, ಆದರೆ ಎಲ್ಲವೂ ಬೆಲೆ ಕಟ್ಟಲಾಗದ ಪಾಠಗಳೇ. ಗುರಿಯನ್ನು ತಲುಪಲಾಗದೇ ಇರುವುದು ಸೋಲಲ್ಲ, ತಲುಪುವುದಕ್ಕೆ ಒಂದು ಗುರಿಯೇ ಇಲ್ಲದಿರುವುದು ಬದುಕಿನ ನಿಜವಾದ ಸೋಲು.
ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ. ನೆನಪಿರಲಿ, ಕಾಲ ಹೀಗೆ ಇರಲ್ಲ. ಇವತ್ತು ನಿನ್ನದು, ನಾಳೆ ನನ್ನದು. ಜೀವನದಲ್ಲಿ ಒಳ್ಳೆಯ ಸ್ನೇಹಿತರನ್ನು ಹೊಂದಿರುವುದು ಬಹಳ ಮುಖ್ಯ. ಯಾಕೆಂದರೆ ಜಗತ್ತು ನಮ್ಮ ಮಾತು ಕೇಳದೇ ಇದ್ದಾಗ ಅವರು ಕುಳಿತು ಕೇಳುತ್ತಾರೆ. ಪರಿಸ್ಥಿತಿ ನಿನ್ನ ಕೈ ಮೀರಿ ಹೋದಾಗ ಎಲ್ಲವನ್ನು ಆ ಪರಮಾತ್ಮನಿಗೆ ಒಪ್ಪಿಸಿಬಿಡು. ಶರಣಾಗತಿ ಎಂದರೆ ಸೋಲಲ್ಲ, ಅದು ಬ್ರಹ್ಮಾಂಡದ ಶಕ್ತಿಯ ಮೇಲೆ ನಿನಗಿರುವ ಅಚಲವಾದ ವಿಶ್ವಾಸ. ನಿನ್ನ ನಂಬಿಕೆ ಎಷ್ಟು ಗಾಢವೋ ಕೃಷ್ಣನ ಸಾನ್ನಿಧ್ಯ ಅಷ್ಟು ಹತ್ತಿರ. ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕೂರುವುದು ಬುದ್ಧಿವಂತಿಕೆಯಲ್ಲ, ಈಗಿನ ಕ್ಷಣವನ್ನೇ ಸುಸಂದರ್ಭವಾಗಿಸುವುದು ಜಾಣತನ. ಹೇ ಕೃಷ್ಣ, ನನ್ನ ಜೀವನದ ಕತೆ ಏನಾಗಿದ್ರೂ ಅದರ ಲೇಖಕ ನೀನಾಗಿರು. ನೀನು ನಡೆಸುವ ದಾರಿಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ಮನುಷ್ಯರಲ್ಲಿ ಬದಲಾವಣೆ ಇರಬೇಕು, ಆದರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಬದಲಾಗಬಾರದು.